ಇದು FIR. ನಾನು ಅಜಿತ್ ಹನುಮಕ್ಕನವರ್. ಗಂಡ ಹೆಂಡತಿ ಜಗಳ ಕೊಲೆ ಮಾಡೋ ಮಟ್ಟಕ್ಕೆ ಹೋಗೋದು ಬಡಬಗ್ರು ಅನಕ್ಷರಸ್ಥರ ಫ್ಯಾಮಿಲಿಗಳಲ್ಲಿ ಮಾತ್ರ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆ ಮಿಸ್ಕನ್ಸೆಪ್ಷನ್ ದೂರ ಆಗಬೇಕು ಅಂದರೆ ಇವತ್ತಿನ ಎಪಿಸೋಡ್ ನೋಡಿ. ಈ ಕೇಸ್ನಲ್ಲಿ ಗಂಡ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಜೊತೆಗೆ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತ ಓಡಾಡ್ತಾ ಪ್ರಬುದ್ಧ ಅನ್ನಿಸ್ಕೊಂಡೋನು. ಹೆಂಡತಿ ಕಾನೂನು ಓದಿ ಬಂಗಾರದ ಪದಕ ತಗೊಂಡೋಳು. ಇಬ್ಬರ ಮಧ್ಯೆ ನಡೆದದ್ದು ಮಾತ್ರ ಯಾರ್ಯಾರಿಗೂ ಬೇಡ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಈ ಗಾದೆ ಮಾತು ಸತ್ಯ ಆಗಿಬಿಟ್ಟಿದ್ರೆ ಜಗತ್ತಿನ್ನೂ ಚೆನ್ನಾಗಿರುತ್ತಿತ್ತು. ಮಲಗಿದ ಮೇಲೆ ಜಗಳ ಶುರು ಮಾಡಿಕೊಳ್ಳೋ ಗಂಡ ಹೆಂಡತಿರೇ ಒಂದಕ್ಕಿಂತ ಒಂದು ದೊಡ್ಡ ಅನಾಹುತ ಮಾಡ್ಕೊಂಡಿದ್ದಾರೆ. ಹಂಗಿದ್ದ ಮೇಲೆ ಮಲಗೋ ವಿಷಯದಲ್ಲೇ ಜಗಳ ಆದರೆ ಅನಾಹುತ ಆಗದೆ ಇರುತ್ತಾ? ಬೈ ದ ವೇ, ಮಲಗೋ ವಿಷಯ ಅಂದರೆ ಯಾರ್ಯಾರ್ದೋ ಜೊತೆ ಮಲಗೋದಕ್ಕೆ ಸಂಬಂಧಪಟ್ಟಿದ್ದು. ಮಂಗಳೂರಿನ ಕೋಡಿಕಲ್ನ ಈ ಪ್ರಶಾಂತಿ ನಿಲಯದಿಂದ ಊರ್ವ ಠಾಣೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತಾಡಿದವರು ಮಂಗಳೂರು ವಿಶ್ವವಿದ್ಯಾಲಯದ ಸೈನ್ಸ್ ಲ್ಯಾಬ್ನಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರೋ ಮೋಹನಾಂಗ ಸ್ವಾಮಿ. ಅವರು ನಮ್ಮ ಮನೆಯಲ್ಲಿ ಅನಾಹುತ ನಡೆದು ಹೋಗಿದೆ, ಬನ್ನಿ ಅಂತ ಪೊಲೀಸರನ್ನ ಕರೆದಿದ್ರು. ಅದಕ್ಕೂ ಮೊದಲು ಮೋಹನಾಂಗ ಸ್ವಾಮಿಗೆ ಅವರ ತಮ್ಮ ಗಂಗಾಧರ ಕಾಲ್ ಮಾಡಿ, ನನ್ನ ಮಡದಿ ಮೂರ್ಛೆ ಬಿದ್ದಿದ್ದಾಳೆ, ಮೇಲೇಳ್ತಿಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ, ನೀವೊಮ್ಮೆ ಇಲ್ಲಿಗೆ ಬನ್ನಿ ಅಂತ ಕರೆದಿದ್ದ. ಬಂದು ನೋಡಿದ್ರೆ ಕಾಣಿಸಿದ್ದು ಅಂಗಾತ ಬಿದ್ದಿದ್ದ ಶವ. ಅಲ್ಲಿ ಸತ್ತು ಮಲಗಿದ್ದವಳು ಮಮತಾ. ಆಕೆಯ ಕತ್ತು ಮತ್ತು ಮುಖದ ಭಾಗದಲ್ಲಿ ಗಾಯಗಳಾಗಿದ್ದು ನೋಡಿದ ತಕ್ಷಣ ಕೊಲೆ ಅಂತ ಅನ್ನಿಸೋ ಹಾಗಿತ್ತು. ಇದೆಂಥ ಕೆಲಸ ಮಾಡಿಬಿಟ್ಟೆ ಅಂತ ಅವರೇ ಕೇಳಿದ್ರು. ಗಂಗಾಧರ ಮಾತಾಡ್ಲಿಲ್ಲ. ಅದೆಂಥವರನ್ನಾದರೂ ಮಾತಲ್ಲೇ ಮರಳು ಮಾಡುವಂತ ಕಲಾವಿದ ಮೌನವಾಗಿದ್ದ. ತನ್ನ ಗಾಯನದಲ್ಲೇ ಮಂತ್ರಮುಗ್ಧನಾಗಿಸೋ ತಾಕತ್ತಿದ್ದವನಿಗೆ ಗಂಟ್ಲೆ ಒಣಗೋಗಿತ್ತು. ಅಂದ್ಹಾಗೆ ಅಲ್ಲಿ ಆರೋಪಿಯ ಸ್ಥಾನದಲ್ಲಿ ನಿಂತವನು ಕರ್ನಾಟಕ ಸಾಂಸ್ಕೃತಿಕ ಪ್ರತಿಷ್ಠಾನ ಅನ್ನೋ ಸಂಸ್ಥೆಯನ್ನ ಕಟ್ಟಿದ್ದ ಗಂಗಾಧರ ಪಡುಬಿದ್ರೆ. ಕಳೆದ 3-4 ವರ್ಷಗಳಿಂದ ಸಾಂಸ್ಕೃತಿಕೆ ಪ್ರತಿಷ್ಠಾನದ ಹೆಸರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಜನಮನ ಗೆದ್ದಿದ್ದ ಮನುಷ್ಯ ಈತ. ಆ ವೇದಿಕೆಯಲ್ಲಿ ಸಾಕಷ್ಟು ಪ್ರತಿಭೆಗಳನ್ನ ಗುರುತಿಸಿ ಸನ್ಮಾನ ಕೂಡ ಮಾಡಿದ್ದವನನ್ನ ಈಗ ಕಂಬಿ ಹಿಂದೆ ನೋಡಬೇಕಾದ ಟೈಮ್ ಬಂದಿತ್ತು. ಪೊಲೀಸರು ಬಂದ್ರು. ಸ್ಥಳ ಪರಿಶೀಲನೆ ನಡೆಸಿ ಕೊಲೆ ಕೇಸ್ ಬರ್ಕೊಂಡ ಪೊಲೀಸರೆದುರು ಗಂಗಾಧರ ನಡೆದಿರೋದನ್ನ ಬಾಯ್ಬಿಟ್ಟಿದ್ದ. ಆವತ್ತು ಮಧ್ಯಾಹ್ನ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಆ ಜಗಳದ ನಡುವೆ ಸಿಟ್ಟಲ್ಲಿ ಗಂಗಾಧರ ಹೆಂಡತಿಯ ಕತ್ತನ್ನ ಹಿಸ್ಕಿ ಸಾಯಿಸ್ಬಿಟ್ಟಿದ್ದ. ಹೆಂಡತಿ ಮಧ್ಯೆ ಸ್ವಲ್ಪ ಏನಪ್ಪ ಇದಿತ್ತಂತ ವೈಮನಸ್ಸುಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಜಗಳ ಆಗಿ ಗಂಡ ಹೆಂಡತಿಯನ್ನ ಕುತ್ತಿಗೆ ಹಿಸ್ಕಿ ಕೊಲೆ ಮಾಡಿದ್ದಾರೆ, ಕಂಡು ಬಂದಿದೆ. ಅದೊಂದು ಹತ್ಯೆ ಅನ್ನೋದ್ರಲ್ಲಿ ಯಾವ ಸಂಶಯನೂ ಇರಲಿಲ್ಲ. ಆದ್ರೆ ಅವರೊಬ್ಬನೇ ಮಾಡಿದ್ದ. ಹೇಗ್ ಮಾಡಿದ್ದ, ಯಾಕೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಎಲ್ಲ ಸರಿಯಾದ ಮಾಹಿತಿ ತನಿಖೆ ನಡೆದ ಮೇಲೆ ಗೊತ್ತಾಗಬೇಕು. ಸದ್ಯಕ್ಕೆ ಸ್ಥಳದಲ್ಲಿ ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಈ ಘಟನೆ ನಡೆದಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋ ಶಾಂತ ಅವರ ಮನೆಯಲ್ಲಿ. ಆಕೆ ಈ ಗಂಗಾಧರನ ಅಕ್ಕ. ಅವರು ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಾ ಇದ್ದಿದ್ರಿಂದ ತಮ್ಮನ ಫ್ಯಾಮಿಲಿಯನ್ನ ಇಲ್ಲಿಟ್ಟಿದ್ರು. ಇಬ್ಬರು ಸುಖವಾಗಿ ಬದುಕೋದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಆದ್ರೆ ಎಲ್ಲ ಇದ್ರೂ ಹೆಂಡತಿಗೆ ಗಂಡನ ಬಗ್ಗೆ ನಂಬಿಕೆನೇ ಇರಲಿಲ್ಲ. ಅದಕ್ಕೆ ಪರಸ್ಪರ ಜಗಳ ಆಗಿ ಕೊಲೆ ನಡೆಯೋ ಹಾಗಾಗಿತ್ತು ಅಂತ ಸ್ಥಳದಲ್ಲಿದ್ದ ಗಂಗಾಧರನ ಕಡೆಯವರು ಪೊಲೀಸರಿಗೆ ತಿಳಿಸಿದ್ರು. ಗಂಡನ ಮೇಲೆ ಹೆಂಡತಿಗೆ ಸ್ವಲ್ಪ ಅಪನಂಬಿಕೆ ಇತ್ತು, ಕ್ಯಾರೆಕ್ಟರ್ ಬಗ್ಗೆ ಅಂತೇಳಿ ಅವರ ಕುಟುಂಬದವರು ಹೇಳ್ತಾ ಇದ್ದಾರೆ. ಆರೋಪಿಯ ಕಡೆಯವರು ಹೀಗಂತಾರೆ. ಆದ್ರೆ ಅದೇ ನಿಜ ಅನ್ನೋದಕ್ಕಾಗಲ್ವಲ್ಲ. ಆದ್ರೆ ಆರೋಪಿ ಗಂಗಾಧರನಿಗೆ ಮತ್ತು ಆತನ ಕುಟುಂಬದವರಿಗೆ ಆ ಭಾಗದಲ್ಲಿ ಒಳ್ಳೆಯ ಸ್ಥಾನಮಾನ ಇದ್ದಿದ್ರಿಂದ ಪೊಲೀಸರು ಸ್ವಲ್ಪ ಸಾಫ್ಟ್ ಆಗಿ ಕಾಣ್ತಾ ಇದ್ರು. ಹಾಗಂತ ಕೇಸನ್ನ ಕಡೆಗಣಿಸೋ ಹಾಗಿರ್ಲಿಲ್ಲ. ಮೃತ ಮಮತಾ ಕೂಡ ಅಲ್ಲಿನ SDM ಕಾನೂನು ಕಾಲೇಜಿನ ಪ್ರೊಫೆಸರ್ ಆಗಿದ್ದ ಹೆಣ್ಣುಮಗಳು. ಆಕೆಯ ಪರವಾಗಿ ಮಾತಾಡೋರು ಸಾಕಷ್ಟು ಜನ ಸಿಕ್ತಿದ್ರು. ಆದ್ರೆ ಆಕೆಯ ಬೆನ್ನಿಗೆ ನಿಲ್ಲೋದಕ್ಕೆ ತಂದೆ ತಾಯಿ ಇರಲಿಲ್ಲ. ತೀರಾ ಚಿಕ್ಕ ವಯಸ್ಸಲ್ಲೇ ಅವರನ್ನ ಕಳ್ಕೊಂಡ ಮಮತಾಗೆ ಅವಳ ಕಡೆಯವರು ಅಂತ ಇದ್ದಿದ್ದು ಒಡ ಹುಟ್ಟಿದ್ದ ಇಬ್ಬರು ಸೋದರಿಯರು. ಅವರಿಬ್ಬರಿಗೂ ಪೊಲೀಸರೇ ವಿಷಯ ತಿಳಿಸಿ ಸ್ಥಳಕ್ಕೆ ಕರೆಸಿದ್ರು. ಅವರ ಪೈಕಿ ಮಮತಾ ಹೆಚ್ಚು ಕ್ಲೋಸ್ ಆಗಿರ್ತಾ ಇದ್ದಿದ್ದು ತಂಗಿ ಸೌಮ್ಯ ಜೊತೆ. ವಿಪರ್ಯಾಸ ಅಂದ್ರೆ ಆಕೆ ಈ ಘಟನೆ ನಡೆಯೋದಕ್ಕೂ 2 ದಿನಗಳ ಮೊದಲು ಇವರ ಮನೆಗೆ ಬಂದಿದ್ದು.
ಈ ಗಂಡ ಹೆಂಡತಿಯ ಜಗಳವನ್ನ ಪೊಲೀಸ್ ಠಾಣೆಯ ತನಕ ತಗೊಂಡು ಹೋಗಿದ್ಲು. ಕೊನೆಗೆ ಅಲ್ಲೇ ಬಗೆಹರಿಸಿದ ಶಾಸ್ತ್ರನೂ ಆಗಿತ್ತು. ಅಷ್ಟಾದ್ರೂ ಆಕೆಗೆ ಗಂಗಾಧರ ತನ್ನ ಅಕ್ಕನ್ನ ಸರಿಯಾಗಿ ನೋಡ್ಕೋತಾನೆ ಅನ್ನೋ ಭರವಸೆ ಬಂದಿರಲಿಲ್ಲ. ನಾನು ಹೋಗುವಾಗ ಪೊಲೀಸಿಗೆ ಹೇಳಿದೆ, ನಾನು ಹೋಗಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಬರೆದು ಕೊಟ್ಟು ಹೋಗ್ತೇನೆ. ಏನಂತ ಹೇಳಿದರೆ, ಈಗ ನಾನು ಹೋಗ್ತೇನೆ, ನನ್ನ ಅತ್ತೆ ಸಾವಾಗಿದೆ, ನನ್ನ ಅಕ್ಕನಿಗೆ ಏನೇ ಹೆಚ್ಚು ಕಮ್ಮಿ ಆದರೆ ಸಹ ಅದಕ್ಕೆ ಕಾರಣ ಇವರ ಮನೆಯವರೇ ಜವಾಬ್ದಾರಿ ಆಗ್ತಾರೆ, ಅದು ಅಷ್ಟು ಹೇಳಿ ಹೋಗ್ತೇನೆ. ನಾನು ಒಂದು ಜೆರಾಕ್ಸ್ ಕಾಪಿ ನನ್ನ ಹತ್ರ ಇರಲಿ, ಒರಿಜಿನಲ್ ನಿಮ್ಮ ಹತ್ರ ಇರಲಿ ಅಂತ ಹೇಳಿದ್ದೇನೆ ನಾನು ಪೊಲೀಸಿಗೆ. ಅದಕ್ಕೆ ಅವರು ಹೇಳಿದ್ದಾರೆ, ಏನಿಲ್ಲಮ್ಮ, ಆ ಥರದ್ದು ಏನಾಗೋದಿಲ್ಲ. ಅವರಿಬ್ಬರು ನೋಡಿ ಖುಷಿಯಾಗಿ ಒಬ್ರಿಗೊಬ್ರು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ. ನೀನು ಹೆದರಬೇಡ, ನಿನ್ನ ಅಕ್ಕನಿಗೆ ಏನಾಗುದಿಲ್ಲ ಅಂತ ಹೇಳಿ ಕಳಿಸಿದ್ರು. ಪೊಲೀಸರು ಕೊಟ್ಟ ಭರವಸೆಯನ್ನೇ ನಂಬ್ಕೊಂಡು ಹೋದ ಹುಡುಗಿಯನ್ನ ಅದೇ ಪೊಲೀಸರು 2 ದಿನಗಳಲ್ಲಿ ವಾಪಸ್ ಕರೆಸೋ ಹಾಗಾಯ್ತು. ಅದು ಕೂಡ ದುರಂತ ನಡೆದ್ಮೇಲೆ ಆವತ್ತು ಸೌಮ್ಯಗೆ ಅಕ್ಕನ ಹೆಣ ನೋಡಿ ಒಮ್ಮೆ ಮಾತೇ ಹೊರಡ್ಲಿಲ್ಲ. ನಂತರ ಆಕೆಯ ಬಾಯಿಂದ ಬಂದಿದ್ದು ಒಂದೇ ಮಾತು, ಅನಾಥರಿಗೆ ನ್ಯಾಯ ಸಿಗಲ್ಲ. ಮಮತಾ ಚಿಕ್ಕ ವಯಸ್ಸಿನಲ್ಲೇ ಅನಾಥೆಯಾಗಿದ್ದವು. ಅಪ್ಪ ಅಮ್ಮನ್ನ ಕಳ್ಕೊಂಡ್ರೂ ಬದುಕೋ ಹುಮ್ಮಸ್ಸನ್ನು ಕಳ್ಕೊಂಡಿರಲಿಲ್ಲ. ಸಾಧಿಸೋ ಕನಸನ್ನು ಮರೆತಿರಲಿಲ್ಲ. ಆ ಕನಸುಗಳನ್ನು ನನಸಾಗೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಬಂದವನು ಗಂಗಾಧರ. ಒಂದು ಹಂತಕ್ಕೆ ಮಮತಾಗೆ ಅವನ ಆಸರೆ ಆದ. ಆದರೆ ಸಂಗಾತಿಯಾಗಿ ಸುಂದರ ಬದುಕನ್ನು ಕಟ್ಕೊಳ್ಳೋದ್ರಲ್ಲಿ ಇಬ್ಬರೂ ಸೋತರು. ಅದಕ್ಕೆ ಕಾರಣ ಆದದ್ದು ಮಮತಾ ನೋಡಿದ್ದ ದೃಶ್ಯ ಮತ್ತು ಅವಳ ಅಕ್ಕ ತಂಗಿಯರಿಗಾದ ಅನುಭವ. ಆ ಬಗ್ಗೆ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀನಿ.